ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಜೋಡೆತ್ತುಗಳು ರಣಕಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮೈತ್ರಿ ನಾಯಕರ ಮತಮಂತ್ರಕ್ಕೆ ಕಾಂಗ್ರೆಸ್ ಜಂಟಿ ಅಸ್ತ್ರವನ್ನ ಬಿಡ್ತಾ ಇದೆ. ಜಂಟಿ ಜೋಡೆತ್ತುಗಳಂತಾನೆ ಫೇಮಸ್ ಆಗಿರುವಂತಹ ನಾಯಕರು ಈಗ ಲೋಕ ಅಖಾಡಕ್ಕೆ ತುಮುಕಿದ್ದಾರೆ. ಶತಾಯಗತಾಯ ಈ ಬಾರಿ ಗೆಲುವನ್ನ ಸಾಧಿಸಲೇಬೇಕು, ಟಾರ್ಗೆಟ್ 20 ರೀಚ್ ಆಗಲೇಬೇಕು ಅಂತ ಜೋಡೆತ್ತುಗಳು ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾರೆ. ಬಿಜೆಪಿಗರ ಎಂಟ್ರಿಗೆ ಆಡಳಿತ ಪಕ್ಷದಿಂದಲೂ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಜೋಡೆತ್ತುಗಳ ಅಬ್ಬರ ಜೋರಾಗಿರುತ್ತೆ. ಈಗಾಗಲೇ ಹೇಳಿದಾಗೆ ಓಲ್ಡ್ ಮೈಸೂರನ್ನ ತಮ್ಮ ಕಬ್ಜಾಕ್ಕೆ ತೆಗೆದುಕೊಳ್ಬೇಕು ಅಂತ ಇತ್ತ ಒಂದು ಕಡೆ ಬಿಜೆಪಿ ನಾಯಕರು, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಒಕ್ಕಲಿಗ ಮತಗಳು ಹಾಗೆ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರುವಂತಹ ಹಳೆ ಮೈಸೂರು ಭಾಗವನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಜೋಡೆತ್ತುಗಳ ಎಂಟ್ರಿ ಕೂಡ ಆಗ್ತಾ ಇದೆ. ಇವತ್ತು ಬೆಂಗಳೂರು ವ್ಯಾಪ್ತಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಜೋಡೆತ್ತುಗಳಿಂದ ಕೈಪರ ಮತಯಾಚನೆ ನಡೆಯುತ್ತೆ. 2 ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಹಾಗೆ ಡಿಸಿಎಂ ಜಂಟಿ ಯಾತ್ರೆಯನ್ನ ನಡೆಸಲಿದ್ದಾರೆ. ಕೋಲಾರ ಹಾಗೆ ಬೆಂಗಳೂರು ಗ್ರಾಮಾಂತರ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಕೆವಿ ಗೌತಮ್ ಅವರನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆ ಇದೆ. ಈಗಾಗಲೇ ಏನು ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಕೋಲಾರದ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಬಟ್ ನಿರೀಕ್ಷೆ ರೀಚ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೋಲಾರದಲ್ಲಿ ಏನಾಗ್ತಿದೆ ಅಂದ್ರೆ ಇತ್ತ KH ಮುನಿಯಪ್ಪನವರ ಬಣಕ್ಕೆ ಹಾಗೆ ಕೋಲಾರದಲ್ಲಿ ನಾನಾ ರೀತಿಯಾದಂತಹ ಭಿನ್ನಾಭಿಪ್ರಾಯ ಎದ್ದು ಕಾಣ್ತಾ ಇದೆ. ಎಲ್ಲವೂ ಕೂಡ ಸ್ಫೋಟಿಸ್ತಾ ಇದೆ. ಯಾರೊಬ್ರು ಕೂಡ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಶ್ರಮವನ್ನ ವಹಿಸ್ತಾ ಇಲ್ಲ. ಹಾಗಾಗಿ ಕೋಲಾರದಲ್ಲಿ ಈ ಬಾರಿ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಒಂದು ರೀತಿಯಾದಂತ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಮನೆ ಇದೆ, ಕುಟುಂಬ ಇದೆ, ಬಟ್ ಸಪೋರ್ಟ್ ಮಾಡೋರಿಲ್ಲ. ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ ಕೋಲಾರದಲ್ಲಿ. ಹಾಗಾಗಿ ಕೆವಿ ಗೌತಮ್ಗೆ ನಾವಿದ್ದೀವಿ, ಸಿಎಂ ಇದ್ದೀರಿ, ಡಿಸಿಎಂ ಇದ್ದೀವಿ, ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೋಲಾರದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಕಣ್ಣನ್ನ ಹಾಕಿದ್ದಾರೆ. ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಬೃಹತ್ ಕ್ಯಾಂಪೇನ್ ಅನ್ನು ನಡೆಸ್ತಾರೆ ಸಿದ್ದು ಹಾಗೆ ಡಿಕೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹುಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಸಿಎಂ, ಇನ್ನೊಂದು ಕಡೆ ಡಿಸಿಎಂ ಹವಣಿಸ್ತಾ ಇದ್ದಾರೆ. ವರ್ಕೌಟ್ ಆಗುತ್ತಾ ಹೇಗೆ ಅಂತ? ಚಂದ್ರಕಲಾ, ಈಗಾಗಲೇ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತಹ ಸಾಕಷ್ಟು ಒಂದ್ ಕಡೆ ಒಂದು ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಪ್ರಜಾಧ್ವನಿ 2 ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಬಹಿರಂಗ ಸಮಾವೇಶ ಮುಖಾಂತರ ಮತದಾರನ ಸೆಳೆಯುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗಿರುವಂತದ್ದು. ಅದರಂತೆ ಈಗ ಹಳೆ ಮೈಸೂರು ಭಾಗದಲ್ಲಿ ಒಂದ್ ರೀತಿಯಲ್ಲಿ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಫಲಿತಾಂಶ ಬಂತೋ ಅದೇ ಫಲಿತಾಂಶವನ್ನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿಗೂ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಅದರಂತೆ ಈಗಾಗಲೇ ಅಬ್ಬರದ ಪ್ರಚಾರ ಕೂಡ ನಡೆಸಿದ್ದಾರೆ. ಅದರಂತೆ ಇವತ್ತು ಕೋಲಾರ ಮತ್ತೆ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಮತ್ತೆ ಡಿಸಿಎಂ ಸಂಚಾರ ಕೂಡ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಪಣಕ್ಕೂ ಕೂಡ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಕೂಡ ಹೋಗಿರುವಂತದ್ದು. ಹಾಗಾಗಿ ಸಾಕಷ್ಟು ಶತಾಯಗತಾಯ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿಷ್ಠೆಯ ಕಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರುವಂತದ್ದು. ಯಾಕಂತಂದ್ರೆ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಏನಿದ್ದಾರೆ ಸಾಕಷ್ಟು ಒಂದ್ ಕಡೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಆ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಸೊ ಇವೆರಡರ ನಡುವೆ ಒಂದ್ ಕಡೆ ಕೋಲಾರ ಮತ್ತೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದಿರುವಂತದ್ದು ಮೈತ್ರಿ ಅಭ್ಯರ್ಥಿಯಾಗಿ. ಹಾಗಾಗಿ ಜೆಡಿಎಸ್ ಪಕ್ಷ ಒಂದು ಅಭ್ಯರ್ಥಿಗಳನ್ನ ಒಂದ್ ಕಡೆ ಅಭ್ಯರ್ಥಿಗಳ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲುವನ್ನ ಸಾಧಿಸ್ಕೊಂಡ್ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಏನು ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ 2 ಕಡೆ ಸಂಚಾರವನ್ನು ಮಾಡಿದೆ. ಅಲ್ಲಿ ಪ್ರಮುಖವಾಗಿ ಗ್ಯಾರಂಟಿಗಳ ಪ್ರಸ್ತಾಪ ಮತ್ತೆ ಕೇಂದ್ರ ಸರ್ಕಾರ ಅನುದಾನ ಕೂಡ ಬಿಡುಗಡೆ ಮಾಡಿಲ್ಲ. ಎಲ್ಲ ಒಂದ್ ಕಡೆ ಕರ್ನಾಟಕ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ಜನರ ಮುಂದೆ ಇಡ್ಲಿ
ಕೊಡ್ಲಿಕ್ಕೆ ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಸಜ್ಜಾಗಿರುವಂತದ್ದು. ಹಾಗಾಗಿ ಹಳೆ ಮೈಸೂರು ಭಾಗವನ್ನ ಯಾರ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷಗಳ ನಡುವಿನ ಒಂದಿಷ್ಟು ಮುಸುಕಿನ ಗುದ್ದಾಟದಿಂದ ಸಾಕಷ್ಟು ಒಂದ್ ಕಡೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಯಾವ ಒಂದು ಪಕ್ಷಕ್ಕೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಬಲಪಡಿಸ್ತಾನೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಬೆಂಗಳೂರು ಗ್ರಾಮಾಂತರ ಅಂದ್ರೆ ಡಿಕೆ ಬ್ರದರ್ಸ್ ಅವರ ಕೋಟೆನೆ. ಬಟ್ ಈಗ ಡಿಕೆ ಮುಖದಲ್ಲಿ ಎಲ್ಲೋ ಒಂದು ಕಡೆ ಆತಂಕ ನಿರ್ಮಾಣ ಆಗಿದೆ. ಇಟ್ಸ್ ಬಿಕಾಸ್ ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಒಂದು ಕಡೆ ಅಲ್ಲೋಲ ಕಲ್ಲೋಲ ಈ ಬಾರಿ ಸೃಷ್ಟಿ ಆದ್ರೂ ಆಗಬಹುದು ಅನ್ನುವಂತ ಮಾತಿದೆ. ಎಷ್ಟು ಮಟ್ಟಿಗೆ ನಿಜ ಅಂತೀರಿ? ಖಂಡಿತವಾಗ್ಲೂ ಚಂದ್ರಕಲಾ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಗೌಡರ ಅಳಿಯ ಕಣಕ್ಕಿಳಿದಿರುವಂತದ್ದು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಒಂದು ಸಹೋದರ ಆಗಿರೋ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿದಿರುವಂತದ್ದು. ಹಾಲಿಯಾಗಿ ಎಂಪಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಒಂದ್ ಕಡೆ ಇಂದಿನ ಅವರ ಕೆಲವೊಂದಿಷ್ಟು ಪ್ರಗತಿ ಕಾರ್ಯಗಳನ್ನ ತೆಗೆದುಕೊಂಡು ಅವರು ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಮುಂದಿಟ್ಕೊಂಡು ಮತ್ತೆ ಕೇಂದ್ರ ಸರ್ಕಾರದ ಹಲವು ವೈಫಲ್ಯಗಳನ್ನ ಮುಂದಿಟ್ಕೊಂಡು ಮತದಾರ ಬಳಿ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರ ಈಡೇರಿಸಿದಂತ ಗ್ಯಾರಂಟಿಗಳು ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಅವರ ಒಂದು ಪರವಾಗಿ ಖುದ್ದು ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರು ಆಗಿರ್ಬೋದು, ಮತ್ತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಚಾರದ ಕಣದಲ್ಲಿ ತೊಡಗ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಅವರಿಗೆ ಸಾಕಷ್ಟು ಒಂದ್ ಕಡೆ ಘಟಾನುಘಟಿ ನಾಯಕರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಇವೆರಡೂ ಒಂದು ಕಣದಲ್ಲಿ ಯಾವ ರೀತಿಯಾಗಿ ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ